ಗುರುಜಿ ನಮಸ್ತೆ. ನಮಸ್ಕಾರ. ಕಡೆ ಬಾರಿ ನಾವು ಏನು CVV ಅವರ ಕುಟುಂಬ ಒಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿತ್ತು. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾಗರಿಕರಿಗೆ ತಿಳಿಸ್ಕೊಟ್ಟಿದ್ವಿ. ಅದ್ರ ಕುರಿತಂತೆ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಸಿ ವಿ ವೆಂಕಟರಾಯಪ್ಪನವರು ಅಂತಂದರೆ ಒಂದು ಇತಿಹಾಸ, ಒಂದು ಚರಿತ್ರೆ. ಅವ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಒಂದು ಮಾಹಿತಿ ಕಡಿಮೆ ಇದೆ. ಆ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು. ಅದಕ್ಕೆ ಸೂಕ್ತವಾದ ವ್ಯಕ್ತಿ ಯಾರು ಅಂತಂದರೆ ಅವರ ಸಂಸ್ಥೆಯಲ್ಲಿ ಸುಮಾರು 40 ವರ್ಷಕ್ಕೂ ಹೆಚ್ಚು ಕಾಲ ಕೆಲಸವನ್ನು ನಿರ್ವಹಿಸಿದಂಥವರು, ತಾವು ನಿವೃತ್ತರಾಗಿರುವಂಥವರು. ಅವರ ಒಂದು ಶಿಕ್ಷಣ ಕ್ರಾಂತಿಯನ್ನು ಹೇಗೆ ಮಾಡಿದ್ರು, ಸಮಾಜದಲ್ಲಿ ಯಾವ್ಯಾವ ರೀತಿ ಬದಲಾವಣೆ ತಂದರು ಅನ್ನೋದ್ರ ಬಗ್ಗೆ ಒಂದಷ್ಟು ಜನಗಳಿಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಗುರುಜಿ, ದಯವಿಟ್ಟು. ನಮಸ್ಕಾರ ಎಲ್ಲರಿಗೂ. ಇತ್ತೀಚಿನ ದಿನಗಳಲ್ಲಿ ಹೊಸದಾಗಿ ನನ್ನ ಆತ್ಮೀಯ ಮಿತ್ರ ಸುನಿಲ್ ಪ್ರಾರಂಭ ಮಾಡಿದಂತಹ ಕ್ರಾಂತಿ TV ಯೂಟ್ಯೂಬ್ ಚಾನಲ್ ತುಂಬ ಉತ್ತಮವಾದ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನಾನು ಮೊಟ್ಟ ಮೊದಲು ಅವ್ರಿಗೆ ನಾನು ಶುಭಾಶಯ ಹೇಳ್ತೀನಿ, ಇನ್ನಷ್ಟು ಮುಂದುವರಿಲಿ ಅಂತ. ಎರಡನೇ ವಿಷಯ ಬಂತು ಅಂತಂದರೆ, ಚಿಕ್ಕಬಳ್ಳಾಪುರದ ಹೆಸರು ಫುಟ್ಬಾಲ್ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಿತ್ತು. ಫುಟ್ಬಾಲ್ ಲಕ್ಷ್ಮೀನಾರಾಯಣಪ್ಪ, ಫುಟ್ಬಾಲ್ ಕರೀಂ ಅಂತಂದರೆ ಇಂಟರ್ನ್ಯಾಷನಲ್ ಫುಟ್ಬಾಲ್ ಪ್ಲೇಯರ್ಸ್ ಅವರು. ಅದಾದ ನಂತರ ಚಿಕ್ಕಬಳ್ಳಾಪುರದ ಹೆಸರು ಮತ್ತೊಂದು ವಿಷಯದಲ್ಲಿ ಅಂತಾರಾಷ್ಟ್ರೀಯ ಮನ್ನಣೆ, ಅದು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಹಾಗೂ ನಂದಿ ಬೆಟ್ಟ. ಮೂರನೇದಾಗಿ ಇವುಗಳ ನಂತರದ ಸ್ಥಾನ ಮಹತ್ವ ಪಡ್ಕೊಂಡಿತ್ತು ಅಂದರೆ ಇಲ್ಲಿನ ರಕ್ತದಾನ ಶಿಬಿರದ ಬಗ್ಗೆ ಹೇಳಲೇಬೇಕು. ಇವತ್ತು ಇಡೀ ಭಾರತ ದೇಶ ಚಿಕ್ಕಬಳ್ಳಾಪುರದ ಕಡೆ ನೋಡ್ತಾ ಇದೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿಷ್ಠಿತ ಶ್ರೀ KV ಮತ್ತು ಪಂಚಗಿರಿ ಶಿಕ್ಷಣ ದತ್ತಿಗಳ ಅಧ್ಯಕ್ಷ ಆದಂತಹ ನವೀನ್ ಕಿರಣ್ ರವರು 30ನೇ ದತ್ತಿ ದಿನಾಚರಣೆ 111ನೇ CVV ಜಯಂತಿ ಅಂಗವಾಗಿ ಒಂದು ರಕ್ತದಾನ ಶಿಬಿರ ಏರ್ಪಡಿಸಿದ್ರು. ಇದು 25ನೇ ವರ್ಷದ ರಕ್ತದಾನ ಶಿಬಿರ ಆಗಿತ್ತು. ಈ ರಕ್ತದಾನ ಶಿಬಿರದಲ್ಲಿ 12 ಗಂಟೆಗಳ ಅವಧಿಯಲ್ಲಿ ಒಂದೇ ದಿನ, ಒಂದೇ ವೇದಿಕೆ, ಒಂದೇ ಜಾಗದಲ್ಲಿ 4327 ಯೂನಿಟ್ ರಕ್ತಗಳ ಸಂಗ್ರಹ ಆಗಿ, ಇದು ಭಾರತ ರಾಷ್ಟ್ರೀಯ ದಾಖಲೆ, ಇಂಡಿಯನ್ ರೆಕಾರ್ಡ್ ಮತ್ತು ಕರ್ನಾಟಕ ದಾಖಲೆ ಆಗಿ ಒಂದು ದೇಶ, ಚಿಕ್ಕಬಳ್ಳಾಪುರ ಅಂದರೆ ಏನು, ಈ ಒಂದು ರಕ್ತದ ರಾಜಧಾನಿ ಅನ್ನೋ ಥರ ಇವತ್ತು ಸಂಭ್ರಮಿಸ್ತಾ ಇದ್ದಾರೆ. ಇದು ಹೇಳಬೇಕಾದಂಥ ವಿಚಾರ ಆಗಿದೆ. ಹಾಗೂ ಈ ವಿಚಾರದಲ್ಲಿ KV ನವೀನ್ ಕಿರಣ್ ರವರು ಎಲ್ಲ ಸಂಘ ಸಂಸ್ಥೆಗಳ ವಿಶ್ವಾಸಿಗಳ ನೆರವನ್ನು ಪಡ್ಕೊಂಡು ಈ ಒಂದು ಕಾರ್ಯ ನೆರವೇರಿಸಿರೋದಕ್ಕೆ ಅವ್ರಿಗೂ ನಾವು ಅಭಿನಂದನೆ ತಿಳಿಸಲೇಬೇಕಾಗಿದೆ. ಮತ್ತು ಬಹಳ ಮುಖ್ಯವಾಗಿ ಅವರ ಸಂಸ್ಥೆಯ ಉದ್ಯೋಗಿಗಳು ಗುರುಜಿ ಬಹಳ ಶ್ರಮ ಪಟ್ಟಿದ್ದಾರೆ. ಅವ್ರಿಗೂ ಸಹ ನಾವು ಖಂಡಿತವಾಗ್ಲೂ ನಮ್ಮ ಪರವಾಗಿ ಮತ್ತು ಸಮಸ್ತ ಸಾರ್ವಜನಿಕರ ಪರವಾಗಿ ಅವ್ರಿಗೂ ಸಹ ಒಂದು ಬಿಗ್ ಹ್ಯಾಟ್ಸ್ ಆಫ್ ಸಲ್ಯೂಟ್ ಅನ್ನು ಹೇಳಲೇಬೇಕು. ಖಂಡಿತ ಹೇಳಲೇಬೇಕು. ಮತ್ತು CVV ಅವರ ಒಂದು ಚರಿತ್ರೆ ಗುರುಜಿ, ಯಾಕೆಂದರೆ ಅದು ತುಂಬ ಇಂಪಾರ್ಟೆಂಟ್ ನಮಗೆ ಮುಂದೆ ಅವರು ಪ್ರೇರಕ. ಅಂತಹ ಒಬ್ಬ ವ್ಯಕ್ತಿ ಚಿಕ್ಕಬಳ್ಳಾಪುರದಲ್ಲಿ ಏನೇನು ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದು ಇಡೀ ಸಮಾಜಕ್ಕೆ ಗೊತ್ತಾಗಬೇಕು. ದಯವಿಟ್ಟು ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮಗೆ. ನಿಜ ಹೇಳಬೇಕು ಅಂದರೆ, CV ವೆಂಕಟರಾಯಪ್ಪನವರು ಚಿಕ್ಕಬಳ್ಳಾಪುರದ ಮೂಲ ನಿವಾಸಿಗಳು. ಇವರ ತಂದೆ K ವೆಂಕಟಪತಪ್ಪ ಅಂತಂದ್ಬಿಟ್ಟು ಕೃಷಿಕರು. ಇವರ ತಾಯಿ ಬಂದು ವೆಂಕಟ ನರಸಮ್ಮನವರು ಅಂತಂದ್ಬಿಟ್ಟು. CV ವೆಂಕಟರಾಯಪ್ಪನವರು ಇವರ ಪುತ್ರ. 1915ನೇ ಇಸ್ವಿನಲ್ಲಿ ಜುಲೈ 30ನೇ ತಾರೀಕು ಇವರ ಜನನ ಆಗತ್ತೆ. ಇವರ ತಂದೆ ರಾಜಕೀಯ ಕುಟುಂಬಕ್ಕೆ ಬಂದಿರತಕ್ಕಂಥ ಅವರು. ತಂದೆ ಕಾಲದಿಂದಲೇ? ಹೌದೌದು. ಅವ್ರ ತಂದೆ ಅವರು CV ವೆಂಕಟರಾಯಪ್ಪನವ್ರ ತಂದೆ ಅವರು ಪುರಸಭೆ ಸದಸ್ಯರಾಗಿದ್ರು ಸ್ವಾತಂತ್ರ್ಯ ಪೂರ್ವದಲ್ಲಿ. ಸ್ವಾತಂತ್ರ್ಯ ಪೂರ್ವ? ಹೌದು. ಬಹಳ ದೊಡ್ಡ ಚರಿತ್ರೆ. ಹೌದೌದು. ಇವರು CV ವೆಂಕಟರಾಯಪ್ಪನವರು ಈ ಬೆಂಗಳೂರಿನಲ್ಲಿ ಇಲ್ಲಿ ವ್ಯಾಸಂಗ ಮಾಡಿದ್ರು, BA ಪದವಿ ಪಡೆದ್ರು. ನಂತರ ಪೂನಾಗೆ ಹೋದ್ರು ಇವರು ಲಾ ಮಾಡೋದಿಕ್ಕೆ. ಅವಾಗ ಫಸ್ಟ್ ಲಾ, ಸೆಕೆಂಡ್ ಲಾ ಅಂತಿತ್ತು. ಇವಾಗೇನು ನಾವು LLB ಕರಿತೀವಿ ಅದು. 1942ನೇ ಇಸ್ವಿ. CV ವೆಂಕಟರಾಯಪ್ಪನವ್ರ ತಂದೆಗೆ ಒಂದು ಮನಸ್ಸಿನಲ್ಲಿ ಆಸೆ ಇತ್ತು, ಏನಂದ್ರೆ ಅವ್ರ ಮಗ ಚಿಕ್ಕಬಳ್ಳಾಪುರ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಬೇಕು, ಜನಗಳ ಸೇವೆ ಮಾಡಬೇಕು ಅಂತ ಅಂದ್ಬಿಟ್ಟು. ಆ ಕಾರಣದಿಂದ ಅವರು
ಲಾ ಓದ್ತಾ ಇದ್ದಂತಹ ಸಿ ವಿ ವೆಂಕಟರಾಯಪ್ಪನವ್ರನ್ನ ಚಿಕ್ಕಬಳ್ಳಾಪುರಕ್ಕೆ ಕರೆಸ್ಕೊಂಡ್ರು. 1943ನೇ ಇಸ್ವಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಡೆದಂತಹ ಪುರಸಭೆ ಎಲೆಕ್ಷನ್ ಅಲ್ಲಿ ಸಿ ವಿ ವೆಂಕಟರಾಯಪ್ಪನವ್ರು ಸ್ಪರ್ಧೆ ಮಾಡಿ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ವಿದ್ಯಾವಂತ ಯುವಕ ಗೆದ್ದು ಇತಿಹಾಸ ನಿರ್ಮಾಣ ಮಾಡಿದ್ರು. ಅದೇ ವರ್ಷ ಅವರು ಮುನ್ಸಿಪಲ್ ಅಧ್ಯಕ್ಷರಾಗಿ ಕೂಡ ಆಯ್ಕೆ ಆದ್ರು. ತಂದೆಯವರ ಕನಸು ನೆರವೇರಿಸಿದ್ರು. ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಶಿಷ್ಟವಾದಂತಹ ದಾಖಲೆ ಬರೆದ್ರು. ಪುರಸಭೆ ಅಧ್ಯಕ್ಷರಾಗಿ 23 ವರ್ಷ 8 ತಿಂಗಳು 21 ದಿನಗಳ ಕಾಲ ಅವರು ಪುರಸಭೆ ಅಧ್ಯಕ್ಷರಾಗಿದ್ರು. ಹೆಚ್ಚು ಕಡಿಮೆ 2 ವರ್ಷ. 23 ವರ್ಷ 23 ವರ್ಷ 23 ವರ್ಷ 8 ತಿಂಗಳು 21 ದಿವಸ ಅವರು ಪುರಸಭೆ ಅಧ್ಯಕ್ಷರಾಗಿದ್ರು. ಬೇರೆ ಯಾರು ಇಲ್ವೇ ಇಲ್ಲ. ಅದೊಂದು ಕರ್ನಾಟಕ ರಾಜ್ಯಕ್ಕೆ ಇವತ್ತಿಗೂ ಅಚ್ಚಳಿದೇ ಇರತಕ್ಕಂತ ದಾಖಲೆ ಆಗಿದೆ. ಇನ್ನೂ ಒಂದು ವಿಶೇಷ ಮುಂದೆ ಹೇಳ್ಬೇಕು ಅಂದ್ರೆ 1972ನೇ ಇಸ್ವಿನಲ್ಲಿ ಇವರು ಕೆ ಬಿ ಪಿಳ್ಳಪ್ಪನವರನ್ನ ಸೋಲಿಸಿ ಕರ್ನಾಟಕ ವಿಧಾನಸಭೆಗೆ ಪ್ರವೇಶ ಮಾಡಿದ್ರು. ಏಕಕಾಲದಲ್ಲಿ ವಿಧಾನಸಭೆ ಅಧ್ಯಕ್ಷರು ಸದಸ್ಯರು ಆಗಿದ್ರು, ಪುರಸಭೆ ಅಧ್ಯಕ್ಷರಾಗಿದ್ರು ಆಗಿದ್ರು. ಇದು ಒಂದು ಎಲ್ಲರೂ ಜ್ಞಾಪಕ ಪಡ್ಕೊಳ್ಬೇಕಾದಂತಹ ಬಹಳ ಗ್ರೇಟ್ ವಿಷಯ, ಇಟ್ಕೊಳ್ಳೇಬೇಕಾದಂತಹ ವಿಷಯ. ಇತಿಹಾಸದ ಪುಟಗಳಲ್ಲಿ ಬಹಳ ಪ್ರತ್ಯೇಕವಾಗಿ ಬರಿಬೇಕಾದಂತಹದ್ದು ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿ. ಆ ನಂತರ ಏನಾಯ್ತು ಅಂತಂದ್ರೆ ಸಿ ವಿ ವೆಂಕಟರಾಯಪ್ಪನವರು ಅಧಿಕಾರ ತ್ಯಜಿಸಿದ ನಂತರ ಇವರು ಯಾವ ವ್ಯಕ್ತಿಗೆ ಬೆಂಬಲ ಕೊಡ್ತಾರೋ ಸೂಚಿಸ್ತಾ ಇದ್ರು, ಅವರು ಮುನ್ಸಿಪಲ್ ಅಧ್ಯಕ್ಷರುಗಳಾಗ್ತಾ ಇದ್ರು. ಮುನ್ಸಿಪಾಲಿಟಿ ಇವರಿಡದಲ್ಲೇ ಇತ್ತು, ಅಷ್ಟು ಹೋಲ್ಡ್ ಇತ್ತು. ಅವರು 1942ನೇ ಇಸ್ವಿಯಿಂದ ಅವರು ದಿವಂಗತರಾದಂತಹ 1999ನೇ ಇಸ್ವಿ ತನಕನೂ ಮುನ್ಸಿಪಾಲಿಟಿ ಮೇಲೆ ಇವರಿಗೆ ಬಿಗಿಯಾದ ಹಿಡಿತಾ ಇತ್ತು. ಪುರಸಭೆ ಆದ ನಂತರ 1996ನೇ ಇಸ್ವಿನಲ್ಲಿ ಅದು ನಗರಸಭೆ ಆಯ್ತು. ನಗರಸಭೆ ಆದಾಗ ಇವರ ಮೊದಲನೇ ಮಗಳು ಲೀಲಾ ದೇವರಾಜ್ ಅಂದ್ಬಿಟ್ಟು ಅವರು ನಗರಸಭೆ ಪ್ರಥಮ ಅಧ್ಯಕ್ಷರಾದ್ರು. ಪ್ರಥಮ ಅಧ್ಯಕ್ಷರು ಕೂಡ ಇವ್ರ ಫ್ಯಾಮಿಲಿನೇ ಆಯ್ತು. ಇವರ ಆ ನಂತರ ಇವರು ಎರಡನೇ ಮಗಳು ನಿರ್ಮಲಾ ಪ್ರಭು ಅಂತ ಹೇಳ್ಬಿಟ್ಟು ಅವರು ನಗರಸಭೆಗೆ ಉಪಾಧ್ಯಕ್ಷರು ಆಗಿದ್ರು, ಸದಸ್ಯರು ಕೂಡ ಆಗಿದ್ರು. ಹಾಗಾಗಿ ಇವರ ಫ್ಯಾಮಿಲಿ ಕರ್ನಾಕಂಟಿ ಫ್ಯಾಮಿಲಿ. ಸುಮಾರು ಲೆಕ್ಕ ಹಾಕೊಳ್ಳಿ, ಅವರು 1599 ಅಷ್ಟು ಸುದೀರ್ಘ ದಶಕಗಳ ಕಾಲ ಚಿಕ್ಕಬಳ್ಳಾಪುರನ ಆಳಿದ್ದಾರೆ ಇವರು. ರಾಜಕೀಯ ಧುರೀಣ ಅಂತಾನೆ ಹೇಳ್ಬೋದು ಇವ್ರನ್ನ, ಹಾಗೆ ಹೇಳ್ಬೋದು ಮಟ್ಟಕ್ಕೆ. ಹೀಗಾಗಿ ರಾಜಕೀಯ ಜೀವನದಲ್ಲಿ ಅವರು 3 ಸಲ MLA ಆದ್ರು. 1962ನೇ ಇಸ್ವಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 1 ಸಲ ಗೆದ್ರು. 1972ನೇ ಇಸ್ವಿನಲ್ಲಿ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಗೆದ್ರು. 1989ನೇ ಇಸ್ವಿನಲ್ಲಿ ಬಾಗೇಪಲ್ಲಿನಲ್ಲಿ ಕ್ಷೇತ್ರದಲ್ಲಿ ನಿಂತ್ಕೊಂಡು ಭೈರಬಂಡೆ ಶ್ರೀರಾಮ್ ರೆಡ್ಡಿ ಅವ್ರ ವಿರುದ್ಧ ಕಮ್ಯುನಿಸ್ಟ್ ಲೀಡರ್. ಕಮ್ಯುನಿಸ್ಟ್ ಅವಾಗ ಬಹಳ ಪೀಕ್ ಅಲ್ಲಿ ಇತ್ತು. ಪೀಕ್ ನಲ್ಲಿ ಇದ್ದಾಗ ಇವರು ಪಕ್ಕದ ತಾಲೂಕಿನವ್ರು ಆದ್ರೂ ಸಹಿತ ಬಾಗೇಪಲ್ಲಿಗೆ ಹೋಗ್ಬಿಟ್ಟು ಇವ್ರು ಗೆದ್ರು. ಅಷ್ಟು ಪ್ರಭಾವ ಇವರು ರಾಜಕಾರಣಿಗಳು ಅಂತಂದ್ರೆ. ಇವತ್ತು ಸಹ CPIM ಒಂದು ಅಂಗ ಆಗಿದೆ ಅಂತದ್ದು. ಅವತ್ತು ಇನ್ನೂ ಶ್ರೀರಾಮ್ ರೆಡ್ಡಿ ಅವರಿದ್ದಾಗ ಬಹಳ ಪೀಕಲ್ಲಿ ಅವಾಗ್ಲೂ ಇವ್ರು ಗೆದ್ದಿದ್ರು. ಹಾಗಾಗಿ 3 ಸಲ ಇವರು MLA ಆದ್ರು, ಮುನ್ಸಿಪಲ್ ಪ್ರೆಸಿಡೆಂಟ್ ಆದ್ರು. ಆಮೇಲೆ ಇವರ ಧರ್ಮಪತ್ನಿ ಶ್ರೀಮತಿ CV ಕಮಲಮ್ಮನವ್ರು ಕೂಡ ಮುನ್ಸಿಪಲ್ ಸದಸ್ಯರಾಗಿ ಆಯ್ಕೆ ಆಗಿದ್ರು. ಕರ್ಣಕಂಟಿ ವೆಂಕಟಪತಪ್ಪನವರು, CV ವೆಂಕಟರಾಯಪ್ಪನವರು, ಆಮೇಲೆ CV ಕಮಲಮ್ಮನವರು, ಲೀಲಾ ದೇವರಾಜ್ ಅವರು, ನಂತರ ನಿರ್ಮಲಾ ಪ್ರಭು. ಹೀಗೆ ಇವರು ಕುಟುಂಬದಲ್ಲಿ 5 ಜನ ಮುನ್ಸಿಪಾಲಿಟಿನಲ್ಲಿ ಗೆದ್ದು ಅಧ್ಯಕ್ಷರಾಗಿದ್ದಾರೆ, ಉಪಾಧ್ಯಕ್ಷರಾಗಿದ್ದಾರೆ, ಸದಸ್ಯರಾಗಿದ್ದಾರೆ. ಹೀಗಾಗಿ ಇವರದು ರಾಜಕೀಯವಾಗಿ ಗಟ್ಟಿ ಮನೆತನ. ಮತ್ತು ಇವರ ಪ್ರತ್ಯೇಕತೆ ಏನು ಅಂತಂದ್ರೆ CV ವೆಂಕಟರಾಯಪ್ಪನವರು ರಾಜಕಾರಣಿಯಾಗಿ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡಿರುವಂತಹದ್ದು ಬಹಳ ಅಪರೂಪ, ಎಲ್ರಿಗೂ ಗೊತ್ತಿರುವಂಥದ್ದು. ಜಾಸ್ತಿ ಜನಕ್ಕೆ ಗೊತ್ತಿರೋದೇನು ಅಂತಂದ್ರೆ CV ವೆಂಕಟರಾಯಪ್ಪನವರು ಅಂತಂದ್ರೆ ಶಿಕ್ಷಣ ಕ್ರಾಂತಿ ಮಾಡಿದಂಥವ್ರು,
ಶಿಕ್ಷಣದಲ್ಲಿ ಬಹಳ ಮಹತ್ತರವಾದಂತಹ ಸೇವೆಯನ್ನು ಸಲ್ಲಿಸಿದಂಥವ್ರು ಅಂತ. ಆ ಶಿಕ್ಷಣ ಕ್ಷೇತ್ರದ ಕುರಿತಂತೆ ಯಾವಾಗ ಸ್ಟಾರ್ಟ್ ಆಯಿತು ಮತ್ತು ಇವ್ರು ಏನೇನು ಸಾಧನೆ ಮಾಡಿದ್ದಾರೆ, ಈ ಶಿಕ್ಷಣ ಕ್ಷೇತ್ರದ ಅವ್ರ ಕೊಡುಗೆ ಏನು ಚಿಕ್ಕಬಳ್ಳಾಪುರಕ್ಕೆ ಅನ್ನುವಂಥದ್ದು ದಯವಿಟ್ಟು ತಿಳಿಸ್ಕೊಡಿ. ಚಿಕ್ಕಬಳ್ಳಾಪುರದಲ್ಲಿ ಸಿ ವಿ ವೆಂಕಟರಾಯಪ್ಪನವರು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ರು. ಅವಾಗ ಟೆಕ್ನಿಕಲ್ ತಾಂತ್ರಿಕ ಶಿಕ್ಷಣ ಇಲ್ಲಿ ಇರಲಿಲ್ಲ, ವೈಜ್ಞಾನಿಕ ಶಿಕ್ಷಣನೂ ಇಲ್ಲಿ ಇರಲಿಲ್ಲ. ಇಲ್ಲಿ ನಮ್ಮಲ್ಲಿ ಸರ್ಕಾರಿ ಫಸ್ಟ್ ಜೂನಿಯರ್ ಕಾಲೇಜ್ ಅಂತ ಅಂದ್ಬಿಟ್ಟಿದೆ. ಅಲ್ಲಿ ಸೈನ್ಸ್ ಲ್ಯಾಬ್ ಓಪನ್ ಮಾಡೋದಿಕ್ಕೆ 25,000 ರೂಪಾಯಿ ಪ್ರಯೋಗಾಲಯಕ್ಕೆ ದುಡ್ಡು ಕಟ್ಟಬೇಕಾಗಿತ್ತು. ಸರ್ಕಾರ ಅದಕ್ಕೆ ಮುಂದೆ ಬರಲಿಲ್ಲ. ಅಂತ ಟೈಮ್ನಲ್ಲಿ ಸಿ ವಿ ವೆಂಕಟರಾಯಪ್ಪನವರು ಮುನ್ಸಿಪಾಲ್ಟಿಯಿಂದ 25,000 ರೂಪಾಯಿ ಕೊಟ್ಟು ಅಲ್ಲಿ ಸೈನ್ಸ್ ಲ್ಯಾಬ್ ಓಪನ್ ಮಾಡಿಸಿದ್ರು ಮುನ್ಸಿಪಾಲ್ಟಿಯಿಂದ. ಹಾಗಾಗಿ ಆ ಸರ್ಕಾರಿ ಕಾಲೇಜ್ನಲ್ಲಿ ಸೈನ್ಸ್ ಲ್ಯಾಬ್ ಓಪನ್ ಆಗೋದಿಕ್ಕೆ ಮೂಲ ಕಾರಣಕರ್ತರು ಸಿ ವಿ ವೆಂಕಟರಾಯಪ್ಪನವರು. ಅಲ್ಲಿಂದ ಇವರು ಶಿಕ್ಷಣ ಕ್ರಾಂತಿಗೆ ಓಂಕಾರ ಇಟ್ರು. ಅದಾದ್ಮೇಲೆ 1966ನೇ ಇಸ್ವಿಯಲ್ಲಿ ಅವರು MG ರೋಡ್ನಲ್ಲಿ ಒಂದು ಆಯಿಲ್ ಮಿಲ್ ಇತ್ತು. ಆ ಆಯಿಲ್ ಮಿಲ್ನ ಇವರು ಮುನ್ಸಿಪಾಲ್ಟಿ ವತಿಯಿಂದ ಖರೀದಿ ಮಾಡಿ ಅಲ್ಲಿ ಕೆಲವು ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿದ್ರು. ಅಂದ್ರೆ ಇವತ್ತಿನ PPHS ಕಾಲೇಜ್, PPHS ಅಲ್ಲ, MG ರೋಡ್ನಲ್ಲಿ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇದೆ, ಫಸ್ಟ್ ಗ್ರೇಡ್ ಕಾಲೇಜ್. ಆ ಫಸ್ಟ್ ಗ್ರೇಡ್ ಕಾಲೇಜ್ ಇರತಕ್ಕಂತಹ ಖಾಲಿ ಜಾಗ ಆಯಿಲ್ ಮಿಲ್ ಆಗಿತ್ತು. ನಮ್ಗೆ ಗೊತ್ತೇ ಇಲ್ಲ, ತುಂಬಾ ಚೆನ್ನಾಗಿ ಗೊತ್ತಿಲ್ಲ ಊರಲ್ಲಿ. ಆ ಆಯಿಲ್ ಮಿಲ್ ನ ಇವರು ಜಾಗನ ಖರೀದಿ ಮಾಡಿ ಅಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಮುನ್ಸಿಪಾಲ್ಟಿ ವತಿಯಿಂದ ಖರೀದಿ ಮಾಡಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಉದ್ಯೋಗಸ್ಥರಿಗೆ ಅನುಕೂಲ ಆಗ್ಲಿ ಅಂತ ಅಂದ್ಬಿಟ್ಟು ಸಂಜೆ ಕಾಲೇಜು, ಈವ್ನಿಂಗ್ ಕಾಲೇಜ್ ಓಪನ್ ಮಾಡಿದ್ರು. ಅವತ್ತಿನ ಕಾಲಕ್ಕೇನೆ. ಹಾಗಾಗಿ ಅವರು ಅಲ್ಲಿ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ರು. ಅದಾದ್ಮೇಲೆ ಇವ್ರದೇ ಆದಂತಹ ಸ್ವಂತ ಪಂಚಗಿರಿ ವಿದ್ಯಾಸಂಸ್ಥೆ ಅಂತ ಅಂದ್ಬಿಟ್ಟು ಒಂದು ಟ್ರಸ್ಟ್ ಓಪನ್ ಮಾಡಿದ್ರು. ಆಮೇಲೆ ಕೆ ವೆಂಕಟಪತಪ್ಪ ಟ್ರಸ್ಟ್ ಅಂತ ಅದನ್ನ ಓಪನ್ ಮಾಡಿದ್ರು. ಇದು ಒಬ್ಬರ ಏಕಸ್ವಾಮ್ಯದಲ್ಲಿ ಇರಬಾರ್ದು, ಸಮಾಜದಲ್ಲಿ ಎಲ್ಲರ ಒಂದು ಸಹಭಾಗಿತ್ವ ಸಹಯೋಗಿತ್ವ ಇದ್ರಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಅವರು ಚಿಕ್ಕಬಳ್ಳಾಪುರದ ಪುರ ಪ್ರಮುಖರಾದಂತಹ ಬಿ ಮುನಿಯಪ್ಪ ಅವ್ರನ್ನ, ಎ ಕೊಂಡಪ್ಪ ಅವ್ರನ್ನ, ಆಮೇಲೆ SP ಸೈಯದ್ ಸಾಲಾರ್ ಅವ್ರನ್ನ, ಹೊರಗಿನವ್ರನ್ನ ಎಲ್ಲಾರನ್ನು ಕರ್ಕೊಂಡು, ಅದ್ರ ಜೊತೆಗೆ ಇವರು ಲೀಲಾ ದೇವರಾಜ್ ಅವ್ರನ್ನ, ಆಮೇಲೆ ಗೀತಾಮೂರ್ತಿ ಅಂತ ಅಂದ್ಬಿಟ್ಟು 2ನೇ ಮಗಳು, 3ನೇ ಮಗಳು ನಿರ್ಮಲಾ ಪ್ರಭು ಅಂತ, ಇವರುಗಳನ್ನ ಎಲ್ಲ ಸೇರಿಸಿ KV ಮತ್ತು ಪಂಚಗಿರಿ TS ವೆಂಕಟರಾಮಯ್ಯ ಅಂತೇಳಿ ಮುಖ್ಯವಾದ ಹೆಸರು. TS ವೆಂಕಟರಾಮಯ್ಯನವರು, ಬಿ ಮುನಿಯಪ್ಪನವರು, SP ಸೈಯದ್ ಸಾಲಾರ್ ಅವರು, ಎ ಕೊಂಡಪ್ಪ ಅವರು, ನಿರ್ಮಲಾ ಪ್ರಭು ಅವರು, ಗೀತಾ ಕೇಶವಮೂರ್ತಿ ಅವರು, ಆಮೇಲೆ ಇವರು ಒಬ್ರು ಸಿನಿಮಾ ಡಿಸ್ಟ್ರಿಬ್ಯೂಟರ್ ಯಾಸಿನ್ ಖಾನ್ ಅಂತ ಇವ್ರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಟ್ರಸ್ಟ್ ಓಪನ್ ಮಾಡಿ ಅನೇಕ ವಿದ್ಯಾಸಂಸ್ಥೆಗಳನ್ನ ಪ್ರಾರಂಭ ಮಾಡಿದ್ರು. ಇಲ್ಲಿ ಇವತ್ತು ಈ ಎಲ್ಲ ವಿದ್ಯಾಸಂಸ್ಥೆಗಳಲ್ಲೂ ಓದಿದಂತಹ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಭಾರತ ದೇಶದಲ್ಲಿ, ರಾಜ್ಯದಲ್ಲಿ, ವಿದೇಶಗಳಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ನನಗೂ ಬಹಳ ಹೆಮ್ಮೆ ಇದೆ, ನಾನು ಕೂಡ ಅದೇ ಸಂಸ್ಥೆಯಲ್ಲಿ ಓದಿದಂತಹ ಒಬ್ಬ ವಿದ್ಯಾರ್ಥಿ. ಇವರದೇ ಆದಂತಹ ವಿದ್ಯಾಸಂಸ್ಥೆಗಳಲ್ಲಿ KVT ಪಾಲಿಟೆಕ್ನಿಕ್ ಅನುದಾನಿತ ನೌಕರನಾಗಿ ನಾನು 30 ವರ್ಷ ಸೇವೆ ಸಲ್ಲಿಸಿ ನಾನು ನಿವೃತ್ತಿ ಹೊಂದಿದೆ, 31 ವರ್ಷ. ಆಮೇಲೆ ನಾನು ರಿಟೈರ್ ಆಗಿ 9 ವರ್ಷ ಆಯಿತು. ಹಾಗಾಗಿ 40 ವರ್ಷಗಳಿಂದ ಈ ಸಂಸ್ಥೆಗೂ ನನಗೂ ಅವಿನಾಭಾವ ನಂಟಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗುರುಜಿ, ಮತ್ತು ಒಂದು ಸಂಸ್ಥೆಯನ್ನ ಬಹಳ ವರ್ಷ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವವರ ಜೊತೆಗಿನ ಇವರ ಒಡನಾಟ ಕೂಡ ತುಂಬ ಚೆನ್ನಾಗಿರಬೇಕು. ನೀವು ಕೂಡ ತುಂಬ ವರ್ಷ ಕೆಲಸ ಮಾಡಿರೋದ್ರಿಂದ ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂತಹ ಸ್ಟಾಫು ಅಥವಾ ಶಿಕ್ಷಕರು ಅಥವಾ ಬೋಧಕೇತರ ವರ್ಗ ಇರ್ಬೋದು ಅಥವಾ ಕೆಲಸಗಾರ ವರ್ಗ, ಇವ್ರ ಜೊತೆ ಎಲ್ಲ ಇವರ ಸಿ ವಿ ವೆಂಕಟರಾಯಪ್ಪನವರ ಒಂದು ಒಡನಾಟ ಹೇಗಿತ್ತು? ನಿಜವಾಗ್ಲೂ ಹೇಳಬೇಕು ಅಂದರೆ ಇವರು ಅವರ ಸಂಸ್ಥೆಯಲ್ಲಿ 600ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲ ಒಂದು ಕುಟುಂಬ ಅಂತ ಅಂದ್ಬಿಟ್ಟು ಅವರು ಪರಿಗಣಿಸಿ
ಇವರು ಬೇರೆ ಅಲ್ಲ, ನನ್ನ ಕುಟುಂಬದವರು CVV ಕುಟುಂಬ, ಹ್ಮ್. ವಸುದೈವ ಕುಟುಂಬಕಂ ಇದ್ದಾಗೆ CVV ರವರ ಇವತ್ತಿಗೂ ಅದೇ ಕುಟುಂಬ. ಚಾಲ್ತಿಯಲ್ಲಿದೆ. ಅದನ್ನೇನೆ ನವೀನ್ ಕಿರಣ್ ಅವರು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಇದನ್ನ ಸಾಕಾರಗೊಳಿಸ್ಬೇಕು ಅಂತೇಳಿ 1997ನೇ ಇಸ್ವಿನಲ್ಲಿ CV ವೆಂಕಟರಾಯಪ್ಪನವ್ರು ಬದುಕಿರುವಾಗ್ಲೇನೇನೆ ಅವ್ರ ವಿದ್ಯಾಸಂಸ್ಥೆಗಳಲ್ಲಿ ಎಲ್ಲಾ ಕೆಲಸ ಮಾಡೋ ನೌಕರರು ಒಂದೆರಡು ದಿನ ಅಥವಾ ಒಂದು ತಿಂಗಳು ಎಲ್ಲ ಭೇದ ಭಾವಗಳನ್ನು ಮರೆತು ಆಟ ಪಾಠಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಮೇಲು ಕೀಳು ಅನ್ನೋದನ್ನ ಮರಿಬೇಕು ಅಂತೇಳಿ ದತ್ತಿ ದಿನಾಚರಣೆ ಅಂತ ಪ್ರಾರಂಭ ಮಾಡಿದ್ರು. ಅದು 1997ರಲ್ಲಿ ಪ್ರಾರಂಭ ಮಾಡಿದ್ರು. ಇವರು 1999ರಲ್ಲಿ ದಿವಂಗತರಾದ್ರು. ಅದಾದ ನಂತರ ಅವರ ದತ್ತುಪುತ್ರ ಶ್ರೀಮತಿ ನಿರ್ಮಲಾ ಪ್ರಭು ಅವರ ಪುತ್ರ ನವೀನ್ ಕಿರಣ್ ಅವರು ಸಂಸ್ಥೆ ಅಧ್ಯಕ್ಷರಾದ್ರು. ಅವ್ರು ಅದನ್ನೇ ಮುಂದುವರಿಸ್ಕೊಂಡು ಬಂದ್ರು. ಈ ಸಲ 30ನೇ ದತ್ತಿ ದಿನಾಚರಣೆ, 111ನೇ CV ವೆಂಕಟರಾಯಪ್ಪ ಜಯಂತಿ ದಿನಾಚರಣೆ ಆಚರಣೆ ಆಗ್ತಾ ಇದೆ. ಮತ್ತು ಇವ್ರ ಕುಟುಂಬ ಇನ್ನೊಂದಕ್ಕೆ ಏನಕ್ಕೆ ಹೆಸರುವಾಸಿ ಅಂತಂದರೆ, ಮೋಸ್ಟ್ ಪ್ರಾಬಬಲಿ ನನಗೆ ಜ್ಞಾಪಕ ಇದ್ರ ಮಟ್ಟಿಗೆ ನಾನು ಬರೋಷ್ಟೊತ್ತಿಗೆ ದಿವಂಗತರಾಗಿದ್ದರು ಈ ಸಂಸ್ಥೆಯಲ್ಲಿ ನಾನು ಓದೋಷ್ಟೊತ್ತಿಗೆ. ಅದಾದ ನಂತರ ನಮಗೆ ಚೇರ್ಮನ್ರೇ CVV ಅಂತಂದರೆ, ಈಗಿನ ನಮ್ಮ ಚೇರ್ಮನ್ರು ನವೀನ್ ಕಿರಣ್ ಸರ್. ಅವರ ಮನೆ ಮುಂದೆ ದಿನನಿತ್ಯ ನೂರಾರು ಜನ ಸಹಾಯಕ್ಕೆ ಅಂತ ನಿಂತಿರೋರು. ದಾನ ಧರ್ಮಕ್ಕೆ ಎತ್ತಿದ ಕೈ ಇವರು ಈ ಕುಟುಂಬ. ಅದರ ಕುರಿತಂತೆ ಹೇಳೋದಾದ್ರೆ, ಇದರಲ್ಲಿ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥವರು ಸಮಾಜದಲ್ಲಿ ಅಪರೂಪ. ಖಂಡಿತ ಗಳಿಸಿದ್ದು ತಮಗೆ, ಗಳಿಸ್ಬೇಕಾಗಿರೋದೆಲ್ಲ ತಮಗೆ ಅಂತ ತಿಳ್ಕೊಂಡಿರೋರೇ ಹೆಚ್ಚು ಜನ. ಖಂಡಿತ ಖಂಡಿತ. ಆದ್ರೆ KV ನವೀನ್ ಕಿರಣ್ ಅವರು ಗಳಿಸಿದ್ದು ಸ್ವಲ್ಪ ನನಗೆ, ಬಹಳಷ್ಟು ಸಮಾಜಕ್ಕೆ ಅಂತಕ್ಕಂತಹ ಒಂದು ವಿಶಾಲ ತತ್ವ ಇಟ್ಕೊಂಡು ಇವರು ಧಾರ್ಮಿಕ ಕಾರ್ಯಕ್ರಮಗಳಾದಂತಹ ಶ್ರೀರಾಮನವಮಿ ಆಗ್ಬೋದು, ಕರ್ಗ ಆಗ್ಬೋದು, ಉರುಸ್ ಆಗ್ಬೋದು, ಅಥವಾ ಯಾವುದೇ ವಿಧವಾದಂತಹ ಧರ್ಮ ಭೇದ ಇಲ್ಲದೆ, ಜಾತಿ ಭೇದ ಇಲ್ಲದೆ, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರ್ಸಿ, ಬುದ್ಧಿಸ್ಟ್ ಯಾರನ್ನ ಇವ್ರ ಬಳಿಗೆ ಬರಲಿ, ಅವರು ಬೇಡಿ ಬಂದವ್ರನ್ನ ಬರೀ ಕೈನಲ್ಲಿ ಕಳಿಸ್ತೀರ, ಅವ್ರ ಕೈನಲ್ಲಾದಷ್ಟು ಅವ್ರಿಗೆ ಸಹಾಯ ಮಾಡಿ ಕಳಿಸ್ತಾ ಇದ್ದಾರೆ. ಹಾಗೂ ಇವರು ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಅಪಾರ ಭಕ್ತರು. ಇವರು ವೆಂಕಟರಮಣ ಸ್ವಾಮಿಯ ಅಪಾರ ಭಕ್ತರು. ಕಂದವಾರಪೇಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಇವರು ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ. ಆಯ್ತಾ. ಹೀಗಾಗಿ ಇವರು ಕೊಡುಗೈ ದಾನಿಗಳು ಅಂತ ಅಂದ್ಬಿಟ್ಟು ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇದನ್ನ ಈ ಏನೊಂದು ಇತಿಹಾಸ ಇದೆ, ಈ ಇತಿಹಾಸವನ್ನ ಕಾಪಾಡ್ಕೊಂಡು ಹೋಗೋದು ಕೂಡ ಬಹಳ ಜವಾಬ್ದಾರಿ ಇದೆ ಕೆಲಸ. ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದು ಅದನ್ನ ಇವತ್ತಿಗೂ ಅವ್ರ ತಾತನವ್ರಿಗಿಂತಲೂ ಯಾವುದೇ ರೀತಿ ಕಡಿಮೆ ಇಲ್ಲ, ಇನ್ನೂ ಒಂದು ಹೆಜ್ಜೆ ಜಾಸ್ತಿ ತಗೊಂಡು ಹೋಗಿ ಅದನ್ನ ಕಂಟಿನ್ಯೂಟಿ ಮಾಡ್ಕೊಂಡು ಹೋಗ್ತಾ ಇದಾರೆ ಗುರುಜಿ. ಅದಕ್ಕೋಸ್ಕರ ನವೀನ್ ಕಿರಣ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ನಿಜ ಹೇಳ್ತೀನಿ ನಾನು. ಚಿಕ್ಕಬಳ್ಳಾಪುರದಲ್ಲಿ ನವೀನ್ ಕಿರಣ್ ಅವರು ಆದರ್ಶ ವ್ಯಕ್ತಿ, ಆದರ್ಶ ಸಮಾಜ ಸೇವಕ, ಆದರ್ಶ ಧಾರ್ಮಿಕ ವ್ಯಕ್ತಿ, ಅದೇ ರೀತಿ ಆದರ್ಶ ರಾಜಕಾರಣಿ ಕೂಡ. ಹೌದು ಹೌದು. ಇವರು 2013ನೇ ಇಸ್ವಿ ಅನ್ಕೊಂತೀನಿ, ಇವರು ಪಕ್ಷೇತರ ಅಭ್ಯರ್ಥಿಯಾಗಿ ಎಲೆಕ್ಷನ್ ನಿಂತುಬಿಟ್ಟು ಒಬ್ಬ ಪಕ್ಷೇತರ ಅಭ್ಯರ್ಥಿ 30,000 ಓಟ್ ತಗೊಂಡಿದ್ರು. ಅದಂತೂ ಆಶ್ಚರ್ಯ. ಜನಪ್ರಿಯತೆ ಇದೆ ಇವ್ರಿಗೆ. ಅವಾಗ ಪಕ್ಷೇತರ ಇದ್ದಾರೆ. ಇವ್ರಿಗೆ ಈ ಚಿಕ್ಕಬಳ್ಳಾಪುರದ ಬಹುತೇಕ ಜನತೆ, ಯುವಕರು ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಇವ್ರನ್ನ MLA ಆಗ್ಬೇಕು ಅಂತ ಇಷ್ಟಪಡ್ತಾರೆ. ಜೀವನದಲ್ಲಿ ಒಂದ್ಸಲ ನವೀನ್ ಕಿರಣ್ ಅವರು MLA ಆಗೋದು ನಾವು ಕಣ್ಣಿಂದ ಕಾಣಬೇಕು ಅಂತ ತುಂಬಾ ಜನ, ನನ್ ಕೂಡ ಸಹ ಬಹಳಷ್ಟು ಜನ ಹೇಳಿದ್ದಾರೆ. ನೋಡೋಣ, ದೇವರ ಒಂದು ಆಶೀರ್ವಾದ ಇದ್ರೆ ಇವ್ರ MLA ಆಗೋದ್ರಲ್ಲೂ ಸಂಶಯ ಇಲ್ಲ ಅನ್ನೋ ಭಾವನೆ ನನಗಂತೂ ಇದೆ, ನಿಜ ಹೇಳ್ಬೇಕು ಅಂತ. ಖಂಡಿತವಾಗ್ಲೂ ಊರಲ್ಲಿ ಯಾವುದೇ ಕಾರ್ಯಕ್ರಮಗಳಾಗಲಿ, ಯಾವುದೇ ಕಷ್ಟ ಬರಲಿ, ಯಾವುದೇ ಸುಖ ಬರಲಿ, ಪ್ರಥಮವಾಗಿ ಊರಿನಲ್ಲಿ ಸಿಗುವಂತ ವ್ಯಕ್ತಿ ಅಂದ್ರೆ ನವೀನ್ ಕಿರಣ್. ಎಲ್ಲರೂ ಹೋಗಿ ಧರ್ಮಾತೀತವಾಗಿ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಯಾವುದೇ ರಾಜಕಾರಣ ಇಲ್ಲದೆ ಎಲ್ಲಾ ಪಕ್ಷಗಳವರು ಒಂದೇ ತರ ಪ್ರೀತಿಯಿಂದ ಕಾಣುವಂತ ವ್ಯಕ್ತಿ ನವೀನ್ ಕಿರಣ್ ಅವರು. ಅವ್ರ ಮನೆ ಮುಂದಕ್ಕೆ ಹೋಗ್ತಾರೆ ಎಲ್ಲ. ಹೌದೌದು. ಸೊ ಅಂತ ವ್ಯಕ್ತಿ ರಾಜಕಾರಣಕ್ಕೆ ಬಂದ್ರೆ ಖಂಡಿತವಾಗ್ಲೂ ಸಮಾಜಕ್ಕೆ ಇನ್ನೊಂದಷ್ಟು ಒಳ್ಳೇದಾಗತ್ತೆ. ಮತ್ತು ಅಂತ ವ್ಯಕ್ತಿ ಇರಬೇಕು ಅಧಿಕಾರದಲ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ನೋಡೋಣ, ಈ ಸರಿಯ ರಾಜಕೀಯ ಬದಲಾವಣೆಗಳು ಏನೇನೋ ಆಗ್ತಿದ್ದಾವೆ. ಆ ಬದಲಾವಣೆಗಳಲ್ಲಿ ಅಚ್ಚರಿನೋ ಅಥವಾ ನಿಜವಾಗ್ಲೂ ವಾಸ್ತವನೋ ಅನ್ನೋ ಅಂತೆ ನಮ್ಮ ನವೀನ್ ಕಿರಣ್ ಚೇರ್ಮನ್ರು ನವೀನ್ ಕಿರಣ್ ಸಾಹೇಬ್ರಿಗೂ ಕೂಡ ಒಂದು ಟಿಕೆಟೋ ಅಥವಾ ಏನೋ ಒಂದು ಅವಕಾಶ ಸಿಕ್ಕಿ, ಅವ್ರಿಗೆ ಅವಕಾಶ ಸಿಕ್ಕಿದ್ರೆ 100% ಗೆಲ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ. ನನ್ನೂ ಸೇರಿ ಅವ್ರಿಗೆ ಸಿಗಲಿ ಅಂತಲೇ ಹಾರೈಸೋಣ.
ಮತ್ತು ಅವರಿಗೆ ಅನುಕೂಲ ಆಗಿ ಅವರು ಈ ಊರಿನ MLA ಆಗಲಿ ಅಂತ, ಮತ್ತು ಅವರ ತಾತನವರ ಇತಿಹಾಸವನ್ನು ಪುನರ್ಸ್ಥಾಪನೆ ಮಾಡಲಿ ಮತ್ತು ಅದನ್ನು ಇನ್ನೂ ಮುಂದಕ್ಕೆ ತಗೊಂಡು ಹೋಗಲಿ ಅಂತ ನಾವು ಕೋರ್ಕೊಳ್ಳೋಣ ಗುರುಜಿ. ಮತ್ತು ನಮಸ್ಕಾರ. ಇಷ್ಟು ವಿಚಾರವನ್ನು ತಾವು ಬಹಳ ಪೇಷನ್ಸಿಂದ ತಮ್ಮ ಸಮಯವನ್ನು ಕೊಟ್ಟು ನಮಗೋಸ್ಕರ, ನಾನು ಕರೆದ ತಕ್ಷಣ ನೀವು ಬಾಪ ಮಾಡೋಣ ಅದಕ್ಕಿಂತಲೂ ಏನು ಅಂತ ತಮ್ಮ ಅಮೂಲ್ಯವಾದಂಥ ಸಮಯ ಕೊಟ್ಟು ಇಷ್ಟೊತ್ತು ಬಂದು ಅವ್ರದ್ದೇ ಸ್ಥಳದಲ್ಲಿ ಕೂತ್ಕೊಂಡು ಇಷ್ಟು ನಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ನಮ್ಮ ಚಾನಲ್ನ ಎಲ್ಲ ವೀಕ್ಷಕರ ಕಡೆಯಿಂದ ಮತ್ತು ಸಾರ್ವಜನಿಕರ ಕಡೆಯಿಂದ, ಚಿಕ್ಕಬಳ್ಳಾಪುರದ ಸಾರ್ವಜನಿಕರ ಕಡೆಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀವಿ. ನಮಸ್ಕಾರ.